ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತಿನ ರೆಸಿಪಿಯಲ್ಲಿ ಇನ್ಸ್ಟೆಂಟಾಗಿ ಗೋಳಿ ಬಜೆ ಮಾಡೋದನ್ನು ತೋರಿಸ್ತೀನಿ. ಮಂಗಳೂರು ಭಾಗದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಸ್ನ್ಯಾಕ್ಸ್ ಇದು. ಸಂಜೆ ಟೀ ಟೈಮ್ಗೆಲ್ಲ ಟೀ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ನಾವೀಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಾನು ಅದಕ್ಕೊಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಸಾಮಾನ್ಯವಾಗಿ ಮೈದಾ ಹಿಟ್ಟಲ್ಲೇ ಮಾಡ್ತಾರೆ. 1 ಕಪ್ನಷ್ಟು ತೊಗೊಂಡಿದ್ದೀನಿ, 250 ಗ್ರಾಮ್ನಷ್ಟು. ಇದಕ್ಕೆ ನಾನು 3 ಸ್ಪೂನ್ನಷ್ಟು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಸೇರಿಸಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 1/4 ಕಪ್ನಷ್ಟು ಸ್ವಲ್ಪ ಹುಳಿಯಾಗಿರುವಂಥ ಮೊಸರು ಸೇರಿಸ್ಕೊಳ್ಬೇಕು. ಮೈದಾ ಹಿಟ್ಟು ಸೇರಿಸಿರೋ ಕಪ್ಪಲ್ಲೇ ನಾನು ಮೊಸರು ಹಾಕಿದ್ದೀನಿ ನೋಡಿ. ಇಷ್ಟು ಹಾಕಿದ ನಂತರ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ನಂತರ 1 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಆಗ್ಬೋದು. ನಂತರ 1 ಸ್ಪೂನ್ನಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲವನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಳ್ಬೇಕು. ನೀರು ಸೇರಿಸುವ ಮುಂಚೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪವೇ ನೀರು ಹಾಕಿ ಹಿಟ್ಟು ಕಲಿಸ್ಬೇಕಾಗತ್ತೆ. ಒಮ್ಮೆಲೆ ನೀರು ಜಾಸ್ತಿ ಹಾಕಿ ಹಿಟ್ಟು ಏನಾದರೂ ತೆಳುವಾದರೆ ಮತ್ತೆ ನಾವು ಮೈದಾ ಹಿಟ್ಟು ಸೇರಿಸ್ಬೇಕಾಗತ್ತೆ. ಅದಕ್ಕೆ ನೋಡಿಕೊಂಡು ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಹಿಟ್ಟು ಯಾವ ಹದದಲ್ಲಿ ಇದೆ ಅಂತೇಳಿ ನೋಡಿ. ಈ ರೀತಿ ಹಿಟ್ಟು ಬೀಳಬೇಕು. ಇದು ಪರ್ಫೆಕ್ಟ್ ಆಗಿರುವಂಥ ಕನ್ಸಿಸ್ಟೆನ್ಸಿ. ಇವಾಗ ಇದು ಸಾಫ್ಟಾಗಿ ಬರಲಿಕ್ಕೆ ಚಿಟಿಕೆ ಅಡುಗೆ ಸೋಡಾ ಮತ್ತು ಸಕ್ಕರೆ ಸ್ವಲ್ಪ ಸೇರಿಸ್ಕೊಳ್ಬೇಕು. ಒಂದು ಅರ್ಧ ಸ್ಪೂನ್ನಷ್ಟು ಸಕ್ಕರೆ ಸೇರಿಸಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದೀಗ ಮಿಕ್ಸ್ ಮಾಡಿದ ನಂತರ ಒಂದು 10 ನಿಮಿಷ ನಾನು ಹಾಗೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾವು ಇದಕ್ಕೆ ಸಿಂಪಲ್ಲಾಗಿ ಒಂದು ಕಾಯಿ ಚಟ್ನಿ ರೆಡಿ ಮಾಡೋಣ. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಸಣ್ಣ ಕಪ್ನಲ್ಲಿ ತುರಿದಿರುವಂಥ ತೆಂಗಿನಕಾಯಿ, 2 ಹಸಿಮೆಣಸು, ಸಣ್ಣ ತುಂಡು ಶುಂಠಿ, ಸಣ್ಣ ತುಂಡು ಹುಣಸೆ ಹಣ್ಣು ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ನಯ ರುಬ್ಬಬೇಕು ನೋಡಿ. ಇಷ್ಟೇ, ಇದು ಸಿಂಪಲ್ ಆಗಿರುವಂಥ ಚಟ್ನಿ ರೆಡಿ ಮಾಡಿದ್ದೀನಿ. ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಬೇಕು. ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾ ಇಲ್ಲ. ಒಗ್ಗರಣೆ ಹಾಕದಿದ್ರೂ ಚೆನ್ನಾಗಿರುತ್ತೆ. ಈಗ ಗೋಳಿ ಬಜೆಗೆ ಚಟ್ನಿ ರೆಡಿಯಾಗಿದೆ. ಒಮ್ಮೆ ಹಿಟ್ಟಿನ ಹದ ನೋಡ್ಕೊಳ್ಳಿ ನೋಡಿ. ಈ ರೀತಿ ಬೀಳಬೇಕು ಹಾಕಬೇಕಾದ್ರೆ. ನಾವು ಹಿಟ್ಟು ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಂತರ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ ನೋಡಿ. ನಂತರ ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹಿಟ್ಟನ್ನು ಹಾಕಬೇಕು. ಅದು ಫ್ರೈ ಆದ ನಂತರ ಸ್ವಲ್ಪ ದೊಡ್ಡದಾಗುತ್ತೆ ನೋಡಿ. ಈ ರೀತಿ ಸ್ವಲ್ಪವೇ ಹಾಕಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿದರೆ ಸಾಕಾಗುತ್ತೆ. ಇದು ಇವಾಗ ನಾನು ಇನ್ಸ್ಟೆಂಟಾಗಿ ಗೋಳಿ ಬಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಹುಳಿಯಾಗಿರುವಂಥ ಮೊಸರನ್ನು ಹಾಕಿದರೆ ಹಿಟ್ಟು ಕಲಸಿ ಒಂದು 10 ರಿಂದ 15 ನಿಮಿಷ ತನಕ ಇಟ್ಟರೆ ಸಾಕು ನೋಡಿ. ಇನ್ಸ್ಟೆಂಟ್ ಆಗಿರುವಂಥ ಗೋಳಿ ಬಜೆ ರೆಡಿಯಾಗಿದೆ. ಮಂಗಳೂರು ಭಾಗದಲ್ಲೆಲ್ಲ ಇದಕ್ಕೆ ಗೋಳಿ ಬಜೆ ಅಂತ ಕರೀತಾರೆ. ಇನ್ನು ಕೆಲವು ಕಡೆ ಮೈಸೂರು ಬೋಂಡ ಅಂತಲೂ ಹೇಳ್ತಾರೆ. ಆದರೆ ಮಾಡೋ ವಿಧಾನ ಹೆಚ್ಚು ಕಮ್ಮಿ ಒಂದೇ ರೀತಿ ಇದೆ ನೋಡಿ. ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಹತ್ತಿ ಥರ ಸಾಫ್ಟ್ ಆಗಿರುವಂಥ ಈ ಗೋಳಿ ಬಜೆಯನ್ನು ಒಂದು 20 ನಿಮಿಷದಲ್ಲೇ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಾಧ್ಯವಾದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಮತ್ತು ಹೊಸಬರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.